ಎಲ್ಲರಿಗೂ ನಮಸ್ಕಾರ. ಪರ್ಫೆಕ್ಟ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಾಳೆ ಬೆಳೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಕೊಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ಯುವ ಹಾಗೂ ಪ್ರಗತಿಪರ ರೈತರಾದಂತಹ ನಾಗರಾಜ್ ಬಣಕಾರ್ ಅವರು. ಬನ್ನಿ ಇವರಿಂದ ಬಾಳೆ ಬೆಳೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ. ಎಲ್ಲರಲ್ಲೂ ಒಂದು ಡೌಟ್ ಇರುತ್ತೆ, ಈ ಬಾಳೆ ಬೆಳೆನ ಎಲ್ಲರೂ ಕೂಡ ಬೆಳೆಯಕ್ಕಾಗಲ್ಲ, ಕೆಲವೊಬ್ರು ಮನೆಯಲ್ಲಿ ದೇವ್ರು ದಿಂಡ್ರು ಅಂತಂದು ಈ ತರ ಏನೋ ಒಂದು ನೆಗೆಟಿವ್ ಮಾತಾಡ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಆ ಥರ ಏನೂ ಇಲ್ಲ, ಎಲ್ಲರೂ ಹಚ್ಬೋದು. ಇದೇನು ಬಾಳೆ ಏನು ಆ ಥರ ಕೇಳಿಸಿ ಹಚ್ಬೇಕು ಇದನ್ನು ಮಾಡ್ಬೇಕಂತ ಏನಿಲ್ಲ. ಅದೇನಪ್ಪ ಕೆಲವೊಂದು ರೋಗಗಳನ್ನ ತಿಳ್ಕೊಬೇಕು, ಅದಕ್ಕೆ ಬರ್ತಕ್ಕಂಥ ಕಾಯಿಲೆ ಏನು, ಆಮೇಲೆ ಅದಕ್ಕೆ ಗೊಬ್ಬರ ಯಾವ ರೀತಿ ಹಾಕ್ಬೇಕು, ಆಮೇಲೆ ಟೈಮ್ ಸರಿ ಯಾವ ರೀತಿ ಕೆಲಸ ಮಾಡ್ಬೇಕು ಅದ್ರಾಗೆ, ಅದನ್ನೆಲ್ಲ ಕರೆಕ್ಟಾಗಿ ತಿಳ್ಕೊಂಡ್ರೆ ಬೆಳಿಬೋದು. ಅದೇ ನೋಡಿ, ದೇವ್ರನ್ನ ಕೇಳಿಸಿ ಈ ಬೆಳೆ ಹಾಳಾಗ್ತಿದಂಗೆ ದೇವರು ನಮ್ಮನೆ ದೇವ್ರು ಒಪ್ಪಲಿಲ್ಲ ಅಂತಂದು ಹೇಳೋದು ಅದೆಲ್ಲ ಸುಳ್ಳು. ನೀವು ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡಿರೋದಿಲ್ಲ, ಹಾಗಾಗಿ ಫೇಲ್ ಆಗ್ತೀರಾ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರಿಂದ ತಿಳ್ಕೊಳ್ಳೋಣ. ಈಗ ನೀವು ಈ ಬಾಳೆ ಗಿಡನ ತಗೊಂಡ್ ಬಂದಿರೋದು, ನೀವು ಇದು ಟಿಶ್ಯೂ ಕಲ್ಚರ್ ಮಾಡಿದೀರಾ ಅಥವಾ ಗಡ್ಡೆ ತಗೊಂಡ್ ಬಂದು ಹಚ್ಚಿದ್ದೀರಾ? ಟಿಶ್ಯೂ ಕಲ್ಚರ್ ತಗೊಂಬಂದಿದ್ದೆ. ಟಿಶ್ಯೂ ಕಲ್ಚರ್. ಈ ಟಿಶ್ಯೂ ಕಲ್ಚರ್ಗೆ ನೀವು ಸಸಿಯನ್ನ ಎಲ್ಲಿಂದ ತಗೊಂಡ್ಬಂದಿದ್ರಿ? ಟಿಶ್ಯೂ ಕಲ್ಚರ್ ಇಲ್ಲ ಅಂದ್ರೆ ಬೆಂಗಳೂರಿಂದ ತರಿಸಿದ್ವಿ ನಾವು. 23 ರೂಪಾಯಿ ಒಂದು ಸಸಿ ಬಿದ್ದು ನಮಗೆ. ಅಲ್ಲಿ ಡೆಲಿವರಿ ಆನ್ ಸ್ಪಾಟ್ ಡೆಲಿವರಿ, ಹೊಲಕ್ಕೆ ಡೈರೆಕ್ಟ್ ಹೊಲಕ್ಕೆ ಬಂದೇ ಡೆಲಿವರಿ ಮಾಡ್ತಾರೆ. ಗಡ್ಡೆ ಪದ್ಧತಿಯನ್ನ ನೀವು ಯಾಕೆ ಅಳವಡಿಸ್ಕೊಳ್ಳಿಲ್ಲ? ಗಡ್ಡೆ ಯಾಕೆ ಅಳವಡಿಸ್ಕೊಂಡಿಲ್ಲ ಅಂತಂದು ಹೇಳಿದ್ರೆ, ಗಡ್ಡೆಯಲ್ಲಿ ಏನಾಗ್ತೈತಿ, ಕೆಲವೊಂದು ಬೇರೆ ತೋಟದಲ್ಲಿ ರೋಗಗಳು ಬಂದಿರ್ತವೆ. ಆ ರೋಗಗಳು ಏನು ಮಾಡ್ತಾವೆ, ಆ ಗಡ್ಡೆ ಮುಖಾಂತರ ನಮ್ಮ ತೋಟಕ್ಕೆ ಬಂದು ಇಲ್ಲಿ ರೋಗ ಉಲ್ಬಣ ಆಗಿ ತೋಟ ಹಾಳಾಗೋ ಚಾನ್ಸಸ್ ಇರ್ತೈತಿ. ಹಂಗಾಗಿ ನಾವು ಯಾವ್ದು ಕೆಲವೊಂದು ಒಳ್ಳೆ ಆರೋಗ್ಯಕರ ತೋಟದಿಂದ ಗಡ್ಡೆ ತಂದ್ರೆ ಪರವಾಗಿಲ್ಲ, ಗಡ್ಡೆ ಏನು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಚೆನ್ನಾಗಿರೋ ತೋಟ ನೋಡಿ ತರಬೇಕು. ಈಗ ಗಡ್ಡೆಗೂ ಇದಕ್ಕೂ ಪ್ರೈಸ್ ಎಷ್ಟು ಡಿಫ್ರೆನ್ಸ್ ಆಗ್ಬೋದು? ಗಡ್ಡೆ 8 ರೂಪಾಯಿ ಒಂದು ಸಿಗ್ತೈತಿ ಸಸಿ, ಒಂದು ಗಡ್ಡೆ. ಕೆಲವೊಬ್ಬೊಬ್ಬರು ಡಿಫ್ರೆಂಟ್, ಒಬ್ಬೊಬ್ಬರು ಹೊಲ್ದಾನ ಹಂಗೆ ಕೊಡ್ಬೋದು. ಒಂದು ಕಾಸ್ಟ್ ಅದು ಇದು ಬರುತ್ತೆ, ಹಚ್ಚೋದು ತಗೊಂಬಂದು ಹಚ್ಚೋದು ಅದೆಲ್ಲ ಸೇರಿ ಒಂದು 8 ರೂಪಾಯಿ ಅಂತ ಈಗಿನ ಲೆಕ್ಕದಾಗ ಹೇಳ್ತಿದ್ದಾರೆ. ನೀವು ಬೆಂಗಳೂರಿಂದನೇ ಯಾಕೆ ಇಂಪೋರ್ಟ್ ಮಾಡಿಸ್ಕೊಂಡ್ರಿ? ಇಲ್ಲಿ ಲೋಕಲ್ ಅಲ್ಲಿ ಸಿಗಲ್ವಾ ಅದು? ಇಲ್ಲಿ ಲೋಕಲ್ ಸಿಗಲ್ಲ, ಬೆಂಗಳೂರಲ್ಲಿ ಅಂದ್ರೆ ಅಲ್ಲಿ ನರ್ಸರಿಗಳು ಚೆನ್ನಾಗಿದಾವೆ, ಹಂಗಾಗಿ ಇದು ಮಾಡಿದ್ವಿ. ಕಾಸ್ಟ್ ವೈಸ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ 25 ರೂಪಾಯಿ ಇದೆ, 24 ಇದೆ, 23 ರೂಪಾಯಿ ಇದೆ. ಒಂದೊಂದು ನರ್ಸರಿ ಒಂದೊಂದು ಥರ. ಓಕೆ. ಇವಾಗ ನೀವು ಇದು ಬೆಳೆ ಬೆಳೆದಿದ್ದೀರಲ್ಲ, ಇದು ಯಾವ ತಳಿ ಇದು? ಇದು ಏಲಕ್ಕಿ ಬಾಳೆ. ಇದು ಏಲಕ್ಕಿ ಬಾಳೆ. ಓಕೆ. ನೀವು ಮುಂಚೆ ಯಾವತ್ತಾದ್ರೂ ಬಾಳೆ ಬೆಳೆದಿದ್ರ? ಇದಕ್ಕೂ ಮುಂಚೆ? ಇದಕ್ಕಿಂತ ಮುಂಚೆ ನಾವು ಪಚ್ಚಬಾಳೆ ಬೆಳೆದಿದ್ವಿ, ತೋಟದಲ್ಲಿ ಪಚ್ಚಬಾಳೆ ಬೆಳೆದಿದ್ವಿ. ಈಗ ಹಾಕಿರೋ ನಾವು ಏಲಕ್ಕಿ ಬಾಳೆ, ಇದೇ ಫಸ್ಟ್ ನಾವು ಇದು ಏಲಕ್ಕಿ ಬಾಳೆನ ಹಾಕಿರೋದು. ಇದು ನೀವು ಮಿಶ್ರ ಬೆಳೆ ಅಳವಡಿಸ್ಕೊಂಡಿದ್ದೀರಾ ಅಥವಾ ಹೇಗೆ ಇದು? ಇದು ಮಿಶ್ರ ಬೆಳೆ ಅಂದ್ರೆ ಅದೇ ಅಡಿಕೆಯಲ್ಲಿ ನಾವು ಇದನ್ನ ಮಾಡ್ಕೊಂಡಿರೋದು. ಅಡಿಕೆ ಮಧ್ಯದಲ್ಲಿ ಬಾಳೆನ ಹಚ್ಕೊಂಡಿದ್ದೀವಿ. ಓಕೆ. ಅಂದ್ರೆ ಇದು ಅಡಿಕೆಗೆ ಏನಾದ್ರು ಸಪೋರ್ಟ್ ಮಾಡುತ್ತಾ ಈ ಬಾಳೆ? ಅಡಿಕೆ ತುಂಬಾ ಸಪೋರ್ಟ್ ಮಾಡ್ತೈತಿ. ಯಾಕಪ್ಪ ಅಂದ್ರೆ ಅಡಿಕೆಗೆ ಚಿಕ್ಕದಾಗ ಹಚ್ಚಿರ್ತವೆ, ಚಿಕ್ಕ ಸಸಿ ಇರ್ತವೆ. ಚಿಕ್ಕ ಸಸಿ ಇದ್ದಾಗ ಏನಾಗತ್ತಪ್ಪ ಅಂದ್ರೆ ಬಿಸಿಲು ಜಾಸ್ತಿ ಬಿದ್ದು ನುಸಿ ರೋಗ ಅಂತ ಬರ್ತೈತಿ. ಆ ನುಸಿ ರೋಗ ಅವಾಯ್ಡ್ ಆಗಕ್ಕೆ ಇದು ಬಹಳ ಕೆಲಸ ಮಾಡ್ತೈತಿ. ನೆರಳು ಕೊಡ್ತೈತಿ. ಆಮೇಲೆ ಗಿಡ ಬೇಗ ಹತ್ಕೊಂಡತ್ತೆ ನೆರಳಿಗೆ, ನೆರಳಿಗೆ ಬೇಗ ಹತ್ಕೊಂತೈತಿ, ಬೇಗ ಡೆವಲಪ್ ಆಕತಿ. ಓಕೆ, ಅದಕ್ಕೋಸ್ಕರ ಈ ಬಾಳೆನ ಈ ಬಾಳೆಗಳಲ್ಲಿ ಎಷ್ಟು ತಳಿಗಳಿದಾವೆ, ಅಂದ್ರೆ ವಿಧಗಳು ಯಾವ್ಯಾವ್ದು? ಬಾಳೆಯಲ್ಲಿ ಅಂದ್ರೆ ಪಚ್ಚಬಾಳೆ ಅಂತ ಬರ್ತೈತಿ, ಏಲಕ್ಕಿ ಬಾಳೆ, ರಸಬಾಳೆ, ಸೇಲಂ ಅಂತಂದು, ಈ ತರ ನಾನಾ ವಿಧಗಳು ಇದಾವೆ. ನಮ್ಮ ಕಡೆಯಲ್ಲಿ ಈ ಪಚ್ಚಬಾಳೆ, ಏಲಕ್ಕಿ ಬಾಳೆ ಹೆಚ್ಚು ಪ್ರಿಪೇರ್ ಮಾಡ್ತಾರೆ. ನೀವು ಏಲಕ್ಕಿ ಬಾಳೆನೇ ಯಾಕೆ ಚೂಸ್ ಮಾಡಿದ್ರಿ? ಏಲಕ್ಕಿ ಬಾಳೆ ಯಾಕಂತಂದ್ರೆ ರೇಟ್ನಲ್ಲಿ ಹೊಂದ್ಕೊಳತ್ತಿದು. ಈ ಕಡಿಮೆ ಅಂದ್ರೂ 30ರಿಂದ ಹಿಡಿದು 80 ರೂಪಾಯಿ 100 ರೂಪಾಯಿ ತನಕನೂ ಮಾರ್ತೈತಿ. ಇದು ಪಚ್ಚಬಾಳೆ 10 ರೂಪಾಯಿ, 8 ರೂಪಾಯಿ, 5 ರೂಪಾಯಿನೇ ಇರುತ್ತೆ, 18 ರೂಪಾಯಿನೇ ಐತಿ ಈಗ. ಆ ಥರ ನಮಗೆ ಏನು ಅನುಕೂಲ ಆಗುತ್ತೆ ಅದಕ್ಕೆ ತಕ್ಕಂಗೆ ನಾವು ಆಯ್ಕೆ ಮಾಡ್ಕೊಂಡ್ವಿ. ಸಸಿ ತಗೊಂಡ್ ಬಂದಿರಲ್ಲ 23 ರೂಪಾಯಿ ಆಯ್ತಂದ್ರೆ ಇಲ್ಲಿ ನಾಟಿ ಮಾಡೋದಕ್ಕೆ ಎಷ್ಟು ತಗೊಂತಾರೆ? ಈ ನಾಟಿ ಮಾಡೋಕ್ಕೆ 4 ರೂಪಾಯಿ ಒಂದು ಸಸಿ ತಗೊಂಡು. 4 ರೂಪಾಯಿ ಅಂತ. ಮತ್ತೆ ಈಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಾ? ನೀರಿಗೆ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಡ್ರಿಪ್ ಸಾಕಾಗುತ್ತಾ ಇದಕ್ಕೆ? ಸಾಕಾಗುತ್ತೆ. ಈಗ ಹಿಂಗೆ ನಾರ್ಮಲ್ ಆಗಿ ನೀರು ಬಿಡ್ತಾರಲ್ಲ, ಹರಿ ನೀರು, ಆ ಥರ ಏನು ಬಿಡ್ಬೇಕು ಅನ್ನೋದಿಲ್ಲ? ಹರಿ ನೀರು ಬಿಟ್ರೆ ಬಾಳೆ ಅಷ್ಟು ಡೆವಲಪ್ ಆಗಲ್ಲ. ಇದು ಡ್ರಿಪ್ ನೀರಿದ್ರೆ ಭಾರಿ ಚೆನ್ನಾಗಿದೆ. ಇದಕ್ಕೆ ಏನಾಗಬೇಕಂದ್ರೆ ಡ್ರೈ ಆಗಿರ್ಬೇಕು, ಹಸಿ ತಗೋಬೇಕು. ಒಣ ನೆಲದಾಗ ಭಾರಿ ಚೆನ್ನಾಗಿ ಬರ್ತೈತಿ. ಕೆಲವೊಬ್ರು ಬಾಳೆ ನೀರ್ ಜಾಸ್ತಿ ಇದ್ರೆ ಬರ್ತೈತಿ ಅಂತ ಹೇಳ್ತಾರೆ, ಬಾಳೆ ನೀರ್ ಜಾಸ್ತಿ ಇದ್ರೆ ರೋಗ ಜಾಸ್ತಿ ಬರ್ತೈತಿ. ನೋಡಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಯಾವ ಪದ್ಧತಿನ ಅಳವಡಿಸ್ಕೋಬೇಕು ಅನ್ನೋದನ್ನ. ಡ್ರಿಪ್ ಇದ್ರೆ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ ಡ್ರಿಪ್ಗೆ ನಿಮ್ಗೆ ಎಷ್ಟು ಖರ್ಚಾಯ್ತು? ಡ್ರಿಪ್ಪಿಗೆ 30,000 ಬಂತು, 1 ಎಕರೆ ಖರ್ಚು. 1 ಎಕರೆಗೆ 30,000. ನೀವು ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ ಇದನ್ನ 4 ಎಕರೆ ಹಾಕಿದ್ದೀವಿ. 4 ಎಕರೆ ಹಾಕಿದ್ದೀವಿ. ಇದನ್ನ ಅಡಿಕೆ 2 ಅಡಿಕೆ ಗಿಡ ಮಧ್ಯೆ ಒಂದು ಬಾಳೆನ ನಾವು ಹಚ್ಕೊಂಡಿದ್ದೀವಿ. ಈ ಬೀದಿಯನ್ನ ಬಿಟ್ಕೊಂಡಿದ್ದೀವಿ ನಾವು. ಬೀದಿ ಯಾಕೆ ಬಿಟ್ಕೊಂಡಿದ್ದಾವಪ್ಪ ಅಂತಂದ್ರೆ ಇಲ್ಲಿ ನಮ್ದು ಒಂದ್ ಸ್ವಲ್ಪ ಶೀತ ನೆಲ ಆಗ್ತೈತಿ.
ಶೀತ ನೆಲ ಆಗೋದಕ್ಕೆ ಏನಾಗುತ್ತೆ ಜೋಗ್ ಆಗೋದಕ್ಕೆ ನಾವು ಡ್ರಮ್ ಚುಡ್ಸ್ಕೊಂಡಿವಿ. ಹ್ಮ್ ಡ್ರಮ್ ಚುಡ್ಸ್ಕೊಳಕ್ಕೆ ಅನುಕೂಲ ಆಗ್ಬೇಕಂದು ನಾವು ಅಲ್ಲಿ ಮಧ್ಯೆ ಹಚ್ಚಿಲ್ಲ. ಹಾ. ಈಗ ನಾವು ಮಧ್ಯೆ ಹಚ್ಚಿದ್ರೆ ಇದನ್ನ ಜೋಗ್ ತೆಗಿಯಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ. ಜೌಗ್ ನೆಲ ಅಂದ್ರೆ ಈ ಜಾಗದಲ್ಲಿ ನೀರು ಜಾಸ್ತಿ ನಿಲ್ಲುತ್ತೆ, ಅದಕ್ಕೆ ಜೌಗ್ ನೆಲ ಅಂತ ಕರೀತಾರೆ. ಈಗ 4 ಎಕರೆಗೆ ಎಷ್ಟು ಸಸಿಗಳನ್ನ ತರಿಸಿದ್ದೀರಿ ನೀವು? 4 ಎಕರೆ ನಾವು 2,500 ತರಿಸಿದ್ವಿ. ಓಕೆ. 2,500ಗೆ 8 ದಾಯದಲ್ಲಿ ಹಚ್ಚಿದ್ದೀವಿ. ಅಡಿಕೆ ಗಿಡ ಒಂದು ಎಕರೆಗೆ 600-605 ಅಡಿಕೆ ಗಿಡ ತಂದಿರ್ತವೆ 8-9 ದಾಯದಲ್ಲಿ. ಅದೇ ಪ್ರಕಾರ ಇವು 2,400 ಕುತ್ಕೊಂಡಿದ್ದಾವೆ 4 ಎಕರೆಗೆ. ಈಗ ನೀವು ತಂದು ಹಚ್ಚಿದ್ಮೇಲೆ ಗಿಡಗಳು ಯಾವ್ದಾದ್ರು ಲಾಸ್ ಆಗಿದೆನಾ? ಆ ಥರ ಏನಾದ್ರು ನಿಮ್ಗೆ ಫೇಸ್ ಮಾಡಿದ್ರೆ? ಕೆಲವೊಂದು ಹೋಗ್ತವೆ, ಫಸ್ಟಿಗೆ ಬಂದಾಗ ಕೆಲವೊಂದು ಹೋಗ್ತವೆ. ಇಲ್ಲಿ ವೆದರ್ಗೆ ಹೊಂದ್ಕೊಳಕ್ಕೆ ತಂದು 1 ತಿಂಗಳು ಇಡ್ಬೇಕು ಇಲ್ಲಿ. ನಮ್ಮ ವಾತಾವರಣಕ್ಕೆ ಹೊಂದ್ಕೊಳಕ್ಕೆ 1 ತಿಂಗಳು ಇಡ್ಬೇಕು ಇಲ್ಲಿ. ಇಲ್ಲಿ ವಾತಾವರಣಕ್ಕೆ ಹೊಂದ್ಕೋಬೇಕು ಅವು ಗಿಡಗಳು. ಅಲ್ಲಿಂದ ಸ್ಟ್ರೆಸ್ ಇರ್ತಾವೆ, ತಂದಂಗೆ ಇಮಿಡಿಯೇಟ್ಲಿ ಎತ್ತಂಗಿಲ್ಲ. ಈ ವಾತಾವರಣಕ್ಕೆ 15 ದಿನ 1 ತಿಂಗಳು ಇಟ್ಕೊಂಡ್ರೆ ಈ ವಾತಾವರಣಕ್ಕೆ ಹೊಂದ್ಕೊಂಡು ಚೆನ್ನಾಗಿ ಡೆವಲಪ್ ಆಗ್ತದೆ. ಇಲ್ಲಿ ನೋಡ್ರಿ ಜೇನುಹುಳುಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ ಅಂತಂದೇಳಿ. ಜೇನುಹುಳುಗಳು ಇಲ್ಲಿ ಬಾಳೆಕಾಯಲ್ಲಿ ಏನು ಮಾಡ್ತಾವೆ, ಬಂದು ರಸವನ್ನು ಹೀರ್ತಾವೆ. ಹೀರಿದ್ರೆ ಅಷ್ಟೇ ಆಗಲ್ಲ, ಅವು ಇಲ್ಲಿ ಈ ರೀತಿ ಬಂದು ವರ್ಕ್ ಮಾಡಿದಾಗ ಇಲ್ಲಿ 2 ಇರ್ತವೆ, ಶಲಾಕಾಗ್ರ ಮತ್ತು ಕೇಸರ ಅಂತಂದೇಳಿ. ಈ ಜೇನುಹುಳುಗಳು ಬಂದು ಆ ಕೇಸರದ ಮೇಲೆ ಕುತ್ಕೊಂಡಾಗೆ ಅದಕ್ಕೆ ಕಾಯೋಕ್ಕೆ ಚಾನ್ಸ್ ಆಕೈತಿ. ಇಲ್ಲ ಅಂದರೆ ಅಷ್ಟಾಗಿ ಕಾಯಾಗಲ್ಲ. ನಮ್ಮ ಜೇನುಹುಳುಗಳು ಬೆಳೆಯಲ್ಲಿ ಪ್ರತಿಯೊಂದು ಬೆಳೆಯಲ್ಲೂ ಬೇಕೇ ಬೇಕು. ತೆಂಗು, ಅಡಿಕೆ, ಯಾವುದೇ ಬೆಳೆಯಲ್ಲಾಗಲಿ ನಾವು ಏನು ಜೇನುಹುಳುಗಳು ಇದ್ರೇ ಚೆನ್ನಾಗಿ ಕಾಯಿ ಕಟ್ಟೋಂಥದ್ದು, ಬೆಳೆ ಇಳುವರಿ ಬರೋಕ್ಕೆ ಚೆನ್ನಾಗಿ ಚಾನ್ಸ್ ಆಕೈತಿ. ಇವೆಲ್ಲ ಇಲ್ಲದ್ರೆ ನಾವು ಅಗ್ರಿಕಲ್ಚರ್ ಅಲ್ಲ ಅರ್ಧಕ್ಕರ್ಧ ಲಾಸ್ ಆಕೈತಿ. ದುಂಬಿಗಳು ಬೇಕೇ ಬೇಕು. ಜೇನುಹುಳುಗಳು ಇರೋದ್ರಿಂದನೇ ರೈತರಿಗೆ ಅದು ಒಂಥರ ಕೆಲಸ ಮಾಡ್ದಂಗೆ. ರೈತ ಹೋಗಿ ಹೊಲ್ದಾಗ ಕೆಲಸ ಮಾಡೋದಕ್ಕೆ ಅವು ಒಂಥರ ಕೆಲಸ ಮಾಡ್ದಂಗೆ ಅವು ನಮಗೆ ಸಹಕಾರಿಯಾಗಿದಾವೆ. ನಾಟಿ ಮಾಡೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಿ. ಈಗ ಇದರಲ್ಲಿ ಯಾವ್ಯಾವ ರೋಗಗಳು ಬರ್ತವೆ ಮುಖ್ಯವಾಗಿ? ಈ ರೋಗಗಳು ಯಾವಪ್ಪ ಅಂತಂದ್ರೆ ಸಿಗಟೋಕ ಅಂತ ಬರ್ತೈತಿ. ಸಿಗಟೋಕ, ಪನಾಮ ವಿಲ್ಟ್ ಅಂತ ಬರ್ತೈತಿ, ಬಂಚಿ ಟಾಪ್ ಅಂತ ಬರ್ತೈತಿ. ಬಂಚಿ ಟಾಪ್. ಓಕೆ. ಈಗ ಅವನ್ನೆಲ್ಲ ನೀವು ತಡೆಗಟ್ಟಬೇಕಂದ್ರೆ ಯಾವ ಔಷಧಿಗಳನ್ನ ಉಪಯೋಗಿಸ್ತೀರಾ? ಇದಕ್ಕೆ ಕೆಮಿಕಲ್ ಔಷಧಿ ಉಪಯೋಗಿಸಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಅವಾಗಿನ ಪೂರ್ತಿಯಾಗಿ ಹೋಗುತ್ತದೆ. ಮತ್ತೆ ಒಂದು 20 ದಿನ 25 ದಿನ 1 ತಿಂಗಳಾಗಲೇ ಮತ್ತೆ ಬಂದ್ಬಿಡ್ತೈತೆ ರೋಗ. ಕೆಮಿಕಲ್ ಫರ್ಟಿಲೈಸರ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ. ಅದಕ್ಕೆ ನಾನೇನು ಮಾಡೇನೆ ಅಂದರೆ ಜೈವಿಕ ಇವು ಸಿಗ್ತಾವೆ ನಮಗೆ, ಫಂಗಸ್ಗಳು, ಕೆಲವೊಂದು ಬ್ಯಾಕ್ಟೀರಿಯಾಗಳು ಸಿಗ್ತವೆ. ಅವನ್ನೇ ನಾನು ಡೆವಲಪ್ ಮಾಡ್ಕೊಂಡು ಡ್ರಿಪ್ ಮುಖಾಂತರ ಅವುಗಳಿಗೆ ಬಿಡ್ತಾ ಇದ್ದೇನೆ. ಅಂದರೆ ಅದು ಯಾವ ಥರ ಡೆವಲಪ್ ಮಾಡ್ತೀರಾ? ಲೈಕ್ ಡೆವಲಪ್ ಮಾಡೋದು ಅಂದರೆ ಡೆವಲಪ್ ಅಂತಂದರೆ ಇವರು ಕಿಸಾನ್ ಚಂದ್ರ ಅವರವು ಟ್ರೈಕೋಡಿಕೇಸಿ ಅಂತ ಬರ್ತೈತಿ, ಸುಡಾಮನಸ್ ಅಂತ ಪಂಗೋ ಬಿ ಅಂತಂದು ಬರ್ತೈತಿ, NWDC ಇದಾವೆ, OWDC ಅಂತ ಇದಾವೆ. ಅವನ್ನೇನು ಮಾಡ್ತಾ ಇದ್ದೇನೆ ಅಂದ್ರೆ ನಾನು ಒಂದು 200 ಲೀಟ್ರ್ ಡ್ರಮ್ನೊಳಗೆ ಒಂದು 2 kg ಬೆಲ್ಲ ಹಾಕಿ 1 ಲೀಟ್ರ್ ಈ ಜೀವಾಣುಗಳನ್ನ ಅದ್ರಾಗ ಹಾಕ್ತೇವೆ. ಅವು 5 ದಿನದೊಳಗೆ ಡೆವಲಪ್ ಆಗ್ತವೆ. ಆ ಡೆವಲಪ್ ಆದಾಗೆ ನಾವು ಅವನ್ನ ಡ್ರಿಪ್ ಮುಖಾಂತರ ಇಲ್ಲಿ ಬಿಡ್ತೀನಿ. ವೆಂಚುರಿ ಐತೆ ನಮ್ದು, ಆ ವೆಂಚುರಿ ಮುಖಾಂತರ ಇದ್ರ ಬಿಟ್ಟಾಗ ಅವು ಏನಾಗ್ತವೆ, ಬುಡಕ್ಕೆ ಡ್ರಿಪ್ ಮುಖಾಂತರ ಬೀಳ್ತೈತಿ. ಬಿದ್ದಾಗ ಏನಾಗ್ತೈತಿ, ಇದಕ್ಕೆ ಸಿಗಟೋಕ ಬಂದಿತ್ತಂದರೆ ಟ್ರೈಕೋಡಿಕೇಸಿ ಅಂತ ಬಿಡ್ತೀವಿ. ಟ್ರೈಕೋಡಿಕೇಸಿ ಅಂತ ಬಿಟ್ಟಾಗ ಏನಾಗ್ತೈತಿ, ಅದು ಫುಲ್ ಜೀವಾಣುಗಳು ಇಲ್ಲಿ ಡೆವಲಪ್ ಆಗ್ತವೆ ಭೂಮಿ ಒಳಗೆ. ಫುಲ್ಲು ಡೆವಲಪ್ ಆಗಿ ಆ ಸಿಗಟೋಕಕ್ಕೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾನ ಏನು ಮಾಡ್ತಾವೆ, ಅದನ್ನು ತಿಂತವೆ. ಅದನ್ನ ತಿಂದಾಗ ಇವುಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಇವನ್ನ ಏನ್ ಮಾಡ್ತಾ ಇರ್ಬೇಕಂದ್ರೆ ನಾವು ತಿಂಗಳಿಗೊಮ್ಮೆ ಬಿಡ್ತಾ ಇರ್ಬೇಕು. ಬಿಟ್ಟಂಗೆ ಇವು ಜಾಸ್ತಿ ಆಗ್ತವೆ. ಜಾಸ್ತಿ ಆದಾಗ ಇದು ಹಳದಿ ರೋಗ ಬರ್ತೈತಲ್ಲ, ಅದು ಸಿಗಟೋಕ ಏಕದಮ್ ಕಂಟ್ರೋಲಿ ಬಂದೇ ಬಿಡ್ತೈತಿ. ಓಕೆ, ನೋಡಿ ಸೈಂಟಿಫಿಕಲಿ ಎಷ್ಟಿದೆ ತಿಳ್ಕೊಳ್ಳೋ ಅಂಥದ್ದು. ಇದರ ಬ್ಯಾಕ್ಟೀರಿಯಾಗಳು ಇನ್ನೊಂದು ಬ್ಯಾಕ್ಟೀರಿಯಾನ ತಿಂದು ನಿಮಗೆ ಪೌಷ್ಟಿಕಾಂಶವನ್ನು ಒದಗಿಸ್ತವೆ. ಈ ಜಾಗದಲ್ಲಿ ಇರ್ಲಿಲ್ಲಂಗ್ ಮಾಡ್ತಾವು. ಆ ರೋಗಾಣುಗಳೇ ಇರ್ಲಿಲ್ಲ ಈ ಜಾಗದಾಗ ಅವಕಾಶ ಕೊಡಲ್ಲ ಅವು. ಓಕೆ, ಅವು ಇಲ್ಲಿ ಬಂದ್ರೆ ತಿಂದು ಬಿಡ್ತಾವೆ. ನೋಡಿ ಎಷ್ಟು ರೈತರು ಸೈಂಟಿಫಿಕಲಿ ಮುಂದುವರೆದಿದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನೀವು ಬೆಳೆಯನ್ನ ಬೆಳೆದ್ರೆ ಎಂತ ರೋಗಾಣುಗಳು ನಿಮ್ಮ ಬೆಳೆಗೆ ಬಂದ್ರು ಕೂಡ ನೀವು ಅದನ್ನ ತಡೆಗಟ್ಟಬಹುದು. ಪನಾಮ ವಿಲ್ಟ್ ಅಂತ ಐತಿ. ಇದ್ರ ಪನಾಮ ವಿಲ್ಟ್ ಬಂದ್ರೆ ಆ ಔಷಧಿಗೆ ವರ್ಕ್ ಆಗಂಗಿಲ್ಲ ಅದು. ಕೆಲವೊಬ್ರು ಏನ್ ಮಾಡ್ತಾರೆ, ಅದು ಇದು ಬುಡಕ್ಕೆ ಔಷಧಿ ತಂದು ಹಾಕ್ತಾರೆ. ಅಲ್ಲೇನಾಗ್ತೈತಿ, ಎರೆಹುಳುಗಳು ಸಾಯ್ತವೆ. ಆಮೇಲೆ ಕೆಲವೊಂದು ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ನಮಗೆ ಭೂಮಿ ಬೇಕಾಗಿರೋದು ಉಪಯುಕ್ತ ಬ್ಯಾಕ್ಟೀರಿಯಾ ಬೇಕು. ಅಂತ ಬೇರೆ ಬೇರೆ ಬ್ಯಾಕ್ಟೀರಿಯಾ ಬೇಡ. ಭೂಮಿಗೆ ತಾಕತ್ ಮಾಡ್ತಕ್ಕಂಥವು, ಭೂಮಿಗೆ ಒಟ್ಟ ಈ ಬೆಳೆಗೆ ಸಹಕಾರಿಯಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಬೇಕು. ಸೊ ನೀವು ಅದನ್ನ ಡೆವಲಪ್ ಮಾಡ್ತೀರಾ, ಡೆವಲಪ್ ಮಾಡಿ ಈ ಗಿಡಗಳಿಗೆ ನೀವು ಕೊಡ್ತೀರಾ. ಡ್ರಿಪ್ ಮುಖಾಂತರ ಅವನ್ನ ಬಿಡ್ತೀವಿ ನಾವು. ಕೆಲವೊಬ್ರು ಡ್ರಮ್ನೇ ಮಾಡ್ಕೊಂಡು ಬುಡಕ್ಕೆ ಸುರಬಹುದು. ಈಗ ನಾವು ಲೇಬರ್ನ ಉಳ್ಸಕ್ಕೋಸ್ಕರ ಏನ್ ಮಾಡ್ತೀವಿ, ನಮ್ ಡ್ರಿಪ್ ಐತಲ್ಲ, ಡ್ರಿಪ್ ಮುಖಾಂತರ ಅವ್ರಿಗೆ ಭೂಮಿ ಬೆಳಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಗಿಡಗಳು ಬೆಳೆದಿರಲ್ಲ, ಸೈಡ್ ಗಿಡಗಳು, ಇದರಿಂದ ಏನು ಉಪಯೋಗ ಇದೆ? ಈಗ ಇವು ಗಿಡಗಳು ಬೆಳೆದ್ರೆ ಈಗ ಈ ಬಾಳೆ ಚೆನ್ನಾಗಿ
ಯಾಕೆ ಗೊತ್ತಾ, ಈ ಗಿಡಗಳು ಇವು ಜಾಸ್ತಿ ಬೆಳೆದಂಗೆ ಇದು ಬಾಳೆ ಬೀಳಲ್ಲ, ಬೀಳಲ್ಲ ಅಂದ್ರೆ ಈ ಬೇರುಗಳು ಚೆನ್ನಾಗಿ ಡೆವಲಪ್ ಆಗ್ತವೆ. ಇವುಗಳು ಇದನ್ನ ರಕ್ಷಿಸ್ಬಿಟ್ಟಿದೆ ಸಪೋರ್ಟಿಗೋಸ್ಕರ. ಹೆವಿ ಸಪೋರ್ಟ್ ಸಿಗುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ, ಬಾಯಿ ಗುದ್ಲಿ ತಗೊಂಡು ತೆಗಿಯೋದು ಅದನ್ನ ಮಾಡ್ತಾರೆ. ಇದು ತೆಗೆದೆ ಅಂದ್ರೆ ಇದು ತಗೊಂಡ್ ಬರ್ತದೆ. ಸೊ ಇದರಿಂದ ಇದಕ್ಕೆ ಸಪೋರ್ಟಿಗೋಸ್ಕರ ಇವು ಬೇಕೇ ಬೇಕು. ಇದು ಇದ್ದಷ್ಟು ಉಪಯೋಗ ಏನಾಗಲ್ಲ. ಇದನ್ನ ಕೊಯ್ದು ನಾವು ಇಲ್ಲಿ ಅಡಿಕೆ ಗಿಡಕ್ಕೆ ಹಾಕಿದ್ರೆ ಅಡಿಕೆ ಗಿಡ ಅದಕ್ಕೆ ಗೊಬ್ಬರ ಆಗುತ್ತೆ, ಅವು ಚೆನ್ನಾಗಿ ಬೆಳಿತವೆ. ಒಂದ್ಸತಿ ಬಾಳೆ ಬೆಳೆದ್ರೆ ಎಷ್ಟು ಸರಿ ಕಟಾವ್ ಮಾಡ್ಬೋದು? ವರ್ಷಕ್ಕೆ ಒಂದ್ಸರಿ ಕಟಾವ್ ಬರ್ತೈತಿ ಇದು ಬಾಳೆ. ಆಮೇಲೆ ಬಿಟ್ಕೋಬಹುದು. ಈ ಅಡಿಕೆ ಗಿಡದ ಲೆಕ್ಕದಾಗ 2 ವರ್ಷನೂ ಮಾಡ್ತಾರೆ. ಕೆಲವೊಬ್ರು 7 ಬೆಳೆನೂ ತೆಗ್ದಾರೆ ಇದ್ರಲ್ಲಿ. ಆಮೇಲೆ ಗುಂಪು ಬಾಳೆನೂ ಮಾಡ್ಬೋದು ಇದನ್ನ. ಈ ಬಾಳೆ ಗಿಡಗಳನ್ನೆಲ್ಲ ಬಿಟ್ಕೊಂಡು ಡೆವಲಪ್ ಆದ್ಮೇಲೆ ಒಂದೊಂದೇ ಮನೆ ಕಟ್ಕೊಂಡು ಕಟಾವ್ ಮಾಡ್ಕೊಂತಾನೆ ಇರ್ಬೋದು. ಆ ತರನು ಕೂಡ ಕಂಟಿನ್ಯೂ ಇರುತ್ತೆ. ಅಂದ್ರೆ ಏನ್ ಸ್ಪೇಸಿಂಗ್ ಜಾಸ್ತಿ ಇಡಬೇಕು, 20 ಅಡಿ ದೂರ ಇಡಬೇಕು. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈಗ ನೀವು ಓವರ್ ಆಲ್ 1 ಎಕರೆಗೆ ಎಷ್ಟು ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ, ಇನ್ಕ್ಲೂಡಿಂಗ್ ಡ್ರಿಪ್ ಮತ್ತೆ ಸಸಿ ತಂದಿದ್ರಿಂದ ಹಿಡಿದು ನಾಟಿ ಮಾಡಿ ಕೊನೆವರೆಗೂ ಕಟಾವ್ ಮಾಡೋವರೆಗೂ ಎಷ್ಟು ಖರ್ಚು ಬರ್ಬೋದು ನಿಮ್ಗೆ ಅಂದಾಜು? ಖರ್ಚಪ್ಪ ಅಂದ್ರೆ ಈಗ ಸಾವಯವದಾಗ ಮಾಡಿದಾಗ ಕಡಿಮೆ ಬರ್ತೈತಿ, ಕೆಮಿಕಲ್ ಬಳಸಿದಾಗ ಜಾಸ್ತಿ ಬರ್ತೈತಿ. ಈಗ ಕೆಲವೊಂದು ರೋಗಗಳಿಗೆ ಪದೇ ಔಷಧಿ ಹೊಡೆದರನ್ನ ಜಾಸ್ತಿ ಬರ್ತಾವು. ಒಂದು 60,000 70,000 ಬಂದಿರ್ಬೋದು 1 ಎಕರೆಗೆ. ಒಂದು 60,000 ರಿಂದ 70,000. ಇದರಲ್ಲಿ ಇಳುವರಿ ಎಷ್ಟು ಬರ್ಬೋದು ನಿಮಗೆ? ಇಳುವರಿ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಡೆವಲಪ್ ಮಾಡಿ ಬೆಳೀತಾ ಅಂತಂದ್ರೆ ನಮಗೇನೋ 10 kg ಮೇಲೆ ಬರ್ಬೇಕು ಒಂದು ಗೊನೆ. ಒಂದು ಗೊನೆ 10 kg ಮೇಲೆ ಬಂದ್ರೆ ರೈತರಿಗೆ ಲಾಭ ಆಗುತ್ತೆ. ಈಗ 1 ಎಕರೆಗೆ ಎಷ್ಟು ಲಾಭ ಕಾಣ್ಬೋದು? ಈಗ ಅದೇ ಒಂದು ಗೊನೆ, ಈಗ 1 ಎಕರೆಗೆ 1,000 ಹಚ್ತಾರೆ. 6 ಸ್ಪೇಸ್ ಹಚ್ತೇವೆ, 1,000 ಗಿಡಗಳು ಕುಂದಿರ್ತಾವೆ 1 ಎಕರೆಗೆ. ಒಂದು ಗೊನೆ 10 kg ಬಂದ್ರೆ ಈಗ ಮಾರ್ಕೆಟ್ ರೇಟ್ 40 ರೂಪಾಯಿ. 1,000 ಅಂದ್ರೆ 10 ಟನ್ ಆಗುತ್ತೆ ನಮಗೆ. 10 ಟನ್ ಆಗುತ್ತೆ. 40 ರೂಪಾಯಿ ಹಿಡಿದ್ರೆ 4 ಲಕ್ಷ ಆಗುತ್ತೆ. 30 ರೂಪಾಯಿ ಬಂದ್ರೆ 3 ಲಕ್ಷ ಆಗುತ್ತೆ. ಹಂಗೆ ಒಮ್ಮೊಮ್ಮೆ 100 ರೂಪಾಯಿ ಇರ್ತೈತಿ ವರಮಹಾಲಕ್ಷ್ಮಿ ಹಬ್ಬದಾಗಿ. 80 ರೂಪಾಯಿ 60 ರೂಪಾಯಿ 50 ರೂಪಾಯಿ ಅದ ತಕ್ಕಂಗೆ ಅದು ಹಬ್ಬಗಳ ಸೀಸನ್ ಯಾವ ರೀತಿ ಇರ್ತೈತಲ್ಲ ಆ ಥರ ಅದು ರೇಟ್ ಇರ್ತದೆ. ಸೊ ಓವರ್ ಆಲ್ 1 ಎಕರೆಗೆ 3 ರಿಂದ 4 ಲಕ್ಷ ರೂಪಾಯಿ ತೆಗಿಬೋದು. ಅದ್ರಲ್ಲಿ ಖರ್ಚೆಲ್ಲ ತೆಗೆದ್ರೆ ನಿಮ್ಗೆ ಒಂದು 2 ರಿಂದ 3 ಲಕ್ಷ ರೂಪಾಯಿ ಉಳಿಯುತ್ತೆ. ಅಷ್ಟಂತೂ ಉಳಿಸ್ಬೋದು. ಅದು ಒಂದು ವರ್ಷದ ಬೆಳೆ. ಎರಡನೇ ಬೆಳೆಗೆ ನಮಗೆ ಅದು ಗಿಡ ತರಂಗಿಲ್ಲ. ಅದು ಖರ್ಚು ಉಳಿಯುತ್ತೆ. ಖರ್ಚು ಅದು ಉಳಿತೈತೆ ನಮಗೆ. ರೈಟ್. ಅವಾಗ ಗಿಡ ಬೇಗ ಡೆವಲಪ್ ಆಕತಿ. ಎರಡನೇ ಬೆಳೆ ಐತಲ್ಲ ಭಾಳ ಬೇಗ ಡೆವಲಪ್ ಆಕತಿ. ಜಾಸ್ತಿ ಗೊಬ್ಬರ ಬೇಕು ಅನ್ನೋಂಗಿಲ್ಲ. ಆಮೇಲೆ ಈ ಗಿಡದ ನಾವು ಗೊನೆ ಕಡ್ಕೊಂಡ್ವಿ ಅಂದ್ರೆ ಇಲ್ಲೇ ಗೊನೆ ತೋರಿಸಿ. ಈ ಗೊನೆ ಮಾಡತ್ತಲ್ಲ, ಈ ಗೊನೆ ನಾವು ಕಡ್ಕೊಂಡ್ವಿ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಆ ಗೊನೆ ಬಿಡ್ತೇವೆ. ಬಿಟ್ಟು ಇಲ್ಲಿ ಒಂದ್ ಮರಿ ಸಸಿ ಬಿಟ್ಕೊಂತೇವಿ. ಈ ಮರಿ ಸಸಿ ಬಿಟ್ಕೊಂಡ್ರೆ ಇದ್ರ ಡ್ರೆಸ್ ಎಲ್ಲ ಇದು ತಗೊಂತೈತಿ ಗಿಡ. ಈ ಗಿಡ ಚೆನ್ನಾಗಿ ತಗೊಂಡು ಇದು ಬೆಳಿತೈತಿ. ಅವಾಗ ಗೊಬ್ಬರ ಕಾಸ್ಟ್ ಕಡಿಮೆ ಆಕೈತಿ. ಈಗ ನೀವು ಆಲ್ರೆಡಿ ಕೆಲವೊಂದು ಸಸಿಗಳನ್ನ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ಕಡ್ದು ಹಾಕಿದೀರಾ. ಇದು ಏನಕ್ಕೆ, ಯಾವ ರೀಸನ್ಗೆ ಈ ಸಸಿಗಳನ್ನ ಕಡ್ದಿದ್ದೀರಾ? ಇದನ್ನ ಕಡ್ದಿದ್ದೀವಪ್ಪ ಅಂತಂದ್ರೆ ಬಾಳೆ ಮರಿನ ಕೊಯ್ದಿದ್ದೀವಿ. ಯಾಕೆ ಕೊಯ್ದಿದ್ದೀವಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟು, ಗೊಬ್ಬರ, ನಾವೇನೋ ಸತು ಮಾಡಿರ್ತೇವೆ ಗಿಡಕ್ಕೆ ಚೆನ್ನಾಗಿ ಬೆಳೆಯಲ್ಲ, ಆ ಸತು ಮಾಡಿದ್ದೇನೆ ಈ ಗಿಡಗಳೇ ತಗೊಂಡ್ಬಿಡ್ತವೆ. ಇದಕ್ಕೆ ಹೋಗ್ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಎಲ್ಲ ಇದಕ್ಕೆ ಇವು ತಗೊಂಡು ಇವು ಬೇಗ ಬೆಳೆದ್ಬಿಡ್ತವೆ. ಇದಕ್ಕೆ ಸಿಗ್ತಕ್ಕಂಥದ್ದು ಸಿಗಲ್ಲ. ಅವಾಗ ಏನಾಕತಿ, ಬಾಳೆಗೊನೆ ಸೈಜ್ ಕಡಿಮೆ ಆಕತಿ, ಚಿಪ್ಪುಗಳು ಕಡಿಮೆ ಬಿಡ್ತವೆ. ಆವಾಗ ಇದು ನಮಗೆ ಇಳುವರಿ ಕಡಿಮೆ ಆಕತಿ. ನೋಡ್ರಿ ಇದಕ್ಕೊಂದು ಗುನ್ನಿನೂ ಬೆಳೆದೇ ಅಲ್ಲ. ಬಾಳೆ ಮರಿಗಳು ಒಂದು ಬೆಳೆದಿಲ್ಲ. ಒಂದು ಬೆಳೆಲ್ಲ ಏನಾಗೈತಿ ಗಿಡ ಅಲ್ಲ ಬೆಳೋ ಸ್ಥಿತಿ ಬಂದೈತಿ ಬರೀ ಸಣ್ಣ ಗಾಳಿಗೆ. ಅದಕ್ಕೆ ನೀವು ಅಲ್ಲಿ ಸಪೋರ್ಟಿಗೆ ಕೊಟ್ಟಿದ್ದೀರಾ. ಬೇರೆ ಗಿಡಗಳು ನೋಡ್ರಿ ಅವು ಫುಲ್ ಇದು ಇದಾವೆ, ಅವು ಬೀಳಂಗಿಲ್ಲ. ನೋಡಿ ಇಲ್ಲೇ ಪಕ್ಕದಲ್ಲಿ ಇಷ್ಟಿಷ್ಟ ಇದಾವೆ, ಆದ್ರೆ ಅದು ಎಷ್ಟು ನೀಟಾಗಿ ನಿಂತ್ಕೊಂಡೈತೆ ನೋಡ್ರಿ. ಎಷ್ಟು ಚೆನ್ನಾಗಿದ್ರು ಸಣ್ಣದಾದ್ರೂ ನಿಂತ್ಕೊಂಡ ಸ್ಟೆಬಿಲಿಟಿ ಕೊಡುತ್ತೆ. ಹೌದೌದು. ಈಗ ನಿಮ್ಮ ಈ ತೋಟದಲ್ಲಿ ಯಾವ್ದಾದ್ರು ರೋಗಾಣುಗಳು ನಿಮ್ಗೆ ಕಂಡು ಬಂದಿದೆ ಗಿಡಗಳಲ್ಲಿ? ಬಂಚಿ ಟಾಪ್ ಅಂತ ಬಂದಿತ್ತು. ಆಮೇಲೆ ಇದು ಸ್ವಲ್ಪ ನಮ್ದು ಇಲ್ಲಿ ಕರ್ಲಾಕತಿ ಒಂದ್ ಸ್ವಲ್ಪ ಮೇಲ್ಗಡೆ. ಕರ್ಲು ಅಂದ್ರೆ ಕರ್ಲಾಗದಂದ್ರೆ ಒಂದ್ ಸ್ವಲ್ಪ ಬಿಳಿ ಮೈ ಟೈಪ್ ಬರ್ತದೆ. ಕರ್ಲಿರೋದ್ರಿಂದ ಏನಾಗ್ತದೆ, ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಅಲ್ಲಿ ಪೊಟ್ಯಾಶ್ ಕೊರತೆ ಜಾಸ್ತಿ ಬರ್ತದೆ. ಇದಕ್ಕೆ ಬಂಚಿ ಟಾಪ್ ಅಂತ ರೋಗ ಬಂದೈತಿ ಈ ಗಿಡಕ್ಕೆ. ನಾವೇನ್ ಮಾಡಿದಪ್ಪ ಅಂದ್ರೆ ಬಂಚಿ ಟಾಪ್ ಇದಕ್ಕೆ ಬಂದಾಗ ಇದನ್ನ ಗರಿ ಕಡ್ದೆ. ಹೌದಾ, ಗರಿ ಕಡ್ದೆ ಏನ್ ಮಾಡಿದೆ, ಇದ್ರಾಗ ಒಂದ್ ಮರಿ ಬಿಟ್ಕೊಂಡೆ. ಮರಿ ಬಿಟ್ಕೊಂಡು ಇದು 3 ತಿಂಗಳಾಗೈತೆ ನೋಡಿ. 2.5 ತಿಂಗಳಿಂದ 3 ಅಷ್ಟೇ, ಏನು ಬಾಳ ಇಲ್ಲ. ಹೆಂಗ್ ಬೆಳೆದ ಆ ಗಿಡ ಬೆಳ್ದಂಗ್ ಬೆಳೆದೈತೆ ಇದು. ನಾವೇನ್ ಬಂಚಿ ಟಾಪ್ ಅಂತ ಅದನ್ನೇ ಬಿಟ್ಕೊಂಡಿದ್ರೆ ಅದು ರೋಗ ಬಂದ್ರೆ ಅದು ಗೊನೆ ಸಣ್ಣ ಚಿಕ್ಕದಾಗಿ ಇರುತ್ತೆ ಅಂತ ತಗೊಂಡೋಗ್ರೆ ಸೆಕೆಂಡ್ಸ್ಗೆ ಹಾಕ್ಯಂತಾರೆ. ದೊಡ್ಡ ಲಾಸ್ ಆಗ್ತದೆ. ಇದು ಬಾಳೆದ ಏನಪ್ಪಾ ಅಂತಂದ್ರೆ ಗೊನೆ 10 kg ಮೇಲೆ ಬಂದ್ರೆ ಫಸ್ಟ್ಗೆ ಹಾಕ್ಯನದು. 8 kg ಮೇಲೆ ಇರಬೇಕು. 8 kg ಒಳಗೆ ಬಂದ್ರೆ ಸೆಕೆಂಡ್ಸ್ಗೆ ಹಾಕ್ಯಂತಾರೆ. ಈಗ ನಮಗೆ 50 ರೂಪಾಯಿ ಇತ್ತಂದ್ರೆ 25 ರೂಪಾಯಿ ಹಾಕ್ಯಂತಾರೆ. 40 ರೂಪಾಯಿ ಇತ್ತಂದ್ರೆ 20 ರೂಪಾಯಿ. ಈ ತರ ಹಾಫ್ ರೇಟಿಗೆ ತಗೊಂಡು ಹಾಕ್ಯಾರೆ.
ಅವರಲ್ಲಿ ಮಾರೋದು ಸೇಮ್ ರೇಟೇ. ಓಕೆ ಅಲ್ಲಿ ಅವ್ರ ಸೆಕೆಂಡ್ಸ್ ಅದು ಇದಂತ ಏನು ಕೊಡಲ್ಲ, ತಗೊಂಡೋಗಿ ಖರೀದಾರ. ಓಕೆ ಇಲ್ಲಿ ನಮಗೆ ರೈತರಿಗೆ ಏನ್ ಮಾಡ್ತಾರೆ ಅವರು ಸೆಕೆಂಡ್ಸ್ ಅಂತ ತಗೊಂಡೋಗ್ತಾರೆ. ನೀವು ಪೊಟ್ಯಾಶ್ ಕೊರತೆ ಅಂತ ಹೇಳಿದ್ರಲ್ಲ, ಆ ರೋಗ ಲಕ್ಷಣಗಳು ಯಾವ ತರ ಇರ್ತವೆ? ಈ ಗರಿ ಒಣಗಿರ್ತಾವ, ಬರೀ ತೋರಿಸ್ತೀವಿ. ಇಲ್ಲಿ ನೋಡಿ, ಇದು ನಮ್ಮ ನೆಲ ಏನಾಗುತ್ತೆ ಗೊತ್ತಾ, ಇಲ್ಲಿ ಕರ್ಲಾಕತಿ ಜಾಸ್ತಿ. ಕರ್ಲಾಗೋದ್ರಿಂದ ಏನಾಗುತ್ತೆ, ಇದಕ್ಕೆ ಪೊಟ್ಯಾಶ್ ಕೊರತೆ ಜಾಸ್ತಿ ಆಗ್ತೈತಿ ಬಾಳೆಗಿಡಕ್ಕೆ. ಈ ಪೊಟ್ಯಾಶ್ ಕೊರತೆ ಆಗಿದ್ರಿಂದನೇ ಈ ಅಂಚುಗಳು ನೋಡು ಎಲ್ಲ ಪೊಟ್ಯಾಶ್ ಭೂಮಿಯಲ್ಲಿ ಸಿಗ್ಲಿಲ್ದಾಗ ಏನ್ ಮಾಡ್ತೈತಿ, ಗಿಡದಲ್ಲಿರೋ ಪೊಟ್ಯಾಶ್ ಈ ಗಿಡ ತಗೊಂತೈತಿ. ಓಕೆ ಅದರಿಂದ ಇದು ಏನ್ ಮಾಡ್ತೈತಿ, ಪೊಟ್ಯಾಶ್ ತಗೊಂಡ ಒಣಗೊಣಕಂತ ಮೇಲೆ ಹೋಗ್ತೈತಿ. ಓಕೆ, ತುದಿಯಲ್ಲೇ ಮಾತ್ರ ಒಣಗ್ತಾ ಹೋಗುತ್ತೆ. ಇವು ಒಣಗ್ತಾ ಪೊಟ್ಯಾಶ್ ಪೂರ್ತಿ ಎಲೆನೇ ಒಣಗೋಗುತ್ತೆ. ಎಲೆನ ಒಣಗ್ತೈತಿ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಗಿಡಗಳಿಗೆ? ಪೊಟ್ಯಾಶ್ ಕೊರತೆಯಿಂದ ತೂಕ ಕಡಿಮೆ ಆಕತಿ. ತೂಕ, ಆಮೇಲೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತೈತಿ ಪೊಟ್ಯಾಶ್ ಇರ್ಲಿಲ್ಲ. ಈ ಬಿಸಿಲು ಜಾಸ್ತಿ ಇತ್ತಂದ್ರೆ ಬೇಸಿಗೆ ಒಳಗೆ ನೀರು ಆವಿ ಆಗಿ ಹೋಗ್ತಾನೆ ಇರ್ತೈತಿ ಗಿಡದಲ್ಲಿ. ಪೊಟ್ಯಾಶ್ ಇತ್ತಂದ್ರೆ ಆವಿ ಆಗೋ ಪ್ರಮಾಣನ ನೀರಿನ ಅಂಶನ ಹಿಡಿದಿಟ್ಕೊಳ್ತೈತಿ. ಇದನ್ನೇನ್ ಮಾಡ್ತೈತಿ, ಪೊಟ್ಯಾಶ್ ಕೊರತೆ ಆಯ್ತಂದ್ರೆ ಇದು ಲಾಸ್ ಆಗ್ತಾನೆ ಇರ್ತೈತಿ. ಲಾಸ್ ಆಗೋದ್ರಿಂದ ಏನಾಗ್ತೈತಿ, ಈ ಗಿಡಗಳು ಈ ತರ ಸ್ಟ್ರೆಸ್ ಬರ್ತವೆ, ಈ ತರ ಇದು ಹೋಗ್ತೈತಿ ಪೊಟ್ಯಾಶ್. ಈ ರೀತಿಯಾದಂತ ಸೈಂಟಿಫಿಕ್ ರೀಸನ್ಸ್ ಇದಾವೆ. ಆಮೇಲೆ ಕೆಲವೊಬ್ರು ಏನಂತಾರೆ, ಇದನ್ನ ಸಿಗಾಟೋಕ ರೋಗ ಅಂತಾರೆ. ಕಂಡಿಡಿಯಕ್ ಆಗಂಗಿಲ್ಲ, ರೈತರಿಗೆ ಗೊತ್ತಾಗಂಗಿಲ್ಲ, ಸುಮ್ಮನೆ ಸಿಗಟೋಕ ಅಂತ ಸುಮ್ಮನೆ ಔಷಧಿ ಹೊಡೆಯೋದಾಗ್ತದೆ. ಇದು ಸಿಗಟೋಕ ರೋಗ ಅಲ್ಲ, ಇದು ಪೊಟ್ಯಾಶ್ ಕೊರತೆ. ಇದು ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಯಾವ ಪೊಟ್ಯಾಶ್ ಜಾಸ್ತಿ ಹಾಕ್ಬೇಕು. ಪೊಟ್ಯಾಶ್ ಜಾಸ್ತಿ ಹಾಕ್ಬೇಕು. ಭೂಮಿಯಲ್ಲಿ ಜಾಸ್ತಿ ಪೊಟ್ಯಾಶ್ ನೀವು ಈಗ 1 ಚೀಲ ಬಳಸ್ತಿದ್ದೇವೆ ಅಂದ್ರೆ ಇದಕ್ಕೆ 1.5 ಚೀಲ 2 ಚೀಲ, ಬಟ್ ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಪೊಟ್ಯಾಶ್ ಬೆಳಬೇಕು. ಪೊಟ್ಯಾಶ್ ಬಿತ್ತಂದ್ರೆ ಏಕದಮ್ ಕಂಟ್ರೋಲ್ ಆಗುತ್ತೆ. ಅಷ್ಟೇ, ನಾನು ಇದಕ್ಕೆ ಗೊತ್ತಿರಲಿಲ್ಲ ನಮಗೆ ಇದು ಪೊಟ್ಯಾಶ್ ಕೊರತೆ ಐತೋ ಏನೋ ಗೊತ್ತಿರಲಿಲ್ಲ. ನಾವೇನ್ ಮಾಡಿದ್ವಿ, ಮಣ್ಣು ಪರೀಕ್ಷೆ ಮಾಡಿಸಿದ್ವಿ. ಮಣ್ಣು ಪರೀಕ್ಷೆ ಮಾಡಿಸಿದಾಗ ಇದಕ್ಕೆ pH ಲೆವೆಲ್ ಜಾಸ್ತಿ ಬಂತು ನಮ್ದು. pH ಆಲ್ಕಲೈನ್ ಸಾಲ ಆಯ್ತದು. pH ಲೆವೆಲ್ ಕಡಿಮೆ ಇದ್ರೆ ಅಸಿಡಿಕ್ ಸಾಯಿಲ್ ಅಂತ ಹೇಳ್ತಾರೆ ಇದನ್ನ. ಅಸಿಡಿಕ್ ಸಾಯಿಲ್ ಅಂದ್ರೆ ಅದಕ್ಕೆ ಸುಣ್ಣ ಕೊಡ್ಬೇಕು ಜಾಸ್ತಿ. ನಮ್ದು ಇಲ್ಲಿ ಕರ್ಲ್ ಜಾಸ್ತಿ ಇರೋದ್ರಿಂದ, ಇದಕ್ಕೆ pH ಲೆವೆಲ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಜಿಪ್ಸಮ್ ಹಾಕ್ಬೇಕು. ಮಳೆಗಾಲದಲ್ಲಿ ಜಿಪ್ಸಮ್ ಅನ್ನು ಮಳೆ ಚೆನ್ನಾಗಿ ಬೀಳ್ತಾ ಇರ್ಬೇಕು. ಅದು ಬೀಳ್ತಾ ಇದ್ದಾಗ ಆಮೇಲೆ ಗೊಬ್ಬರ ಏನು ಹಾಕಿರ್ಬಾರ್ದು ನಾವು. ಈಗ ಸರ್ಕಾರಿ ಗೊಬ್ಬರ ತಂದು ಹಾಕ್ತಾವಲ್ಲ, ಆ ಗೊಬ್ಬರದಲ್ಲಿ ಉಪ್ಪಿನಂಶ ಇರ್ತೈತಿ. ಇದು ಇಲ್ಲಿ ಉಪ್ಪಿನಂಶ ಇರ್ತೈತಿ. ಅದೇನಾಗ್ತೈತಿ, ನಾವು ಜಿಪ್ಸಮ್ ಹಾಕಿದಾಗ ಎಲ್ಲ ತೊಳ್ಕೊಂಡು ಹೋಗ್ಬಿಡ್ತೈತಿ. ಅದೇನ್ ಮಾಡ್ತೈತಿ, ಇದ್ರಾಗಿರೋ ಉಪ್ಪಿನಂಶ ಎಲ್ಲ ತೆಗೆಯೋದೇ ಜಿಪ್ಸಮಿಂಗ್ ಕೆಲಸ. ಅದಕ್ಕೆ ನಾವು ಮಳೆ ಜಾಸ್ತಿ ಇದ್ದಾಗ ಹಾಕ್ಬೇಕು. ಈ ಕಡಿಮೆ ಇದ್ದಾಗ ಏನಾರ ಬೇಸಿಗೆಯಲ್ಲಿ ಏನಾರು ಜಿಪ್ಸಮ್ ಹಾಕಿದ್ರೆ ಅದು ಕರೆಯಲಿಲ್ಲ, ಹಂಗಾಗಿ ರಿಯಾಕ್ಷನ್ ಆಗಿ ಮತ್ತೆ ಗಿಡಕ್ಕೆ ಎಫೆಕ್ಟ್ ಆಗೈತಿ. ಈ ಮಳೆ ಜಾಸ್ತಿ ಬಿದ್ದಾಗಲೇ ಜಿಪ್ಸಮ್ ಹಾಕ್ಬೇಕು ನಾವು. ಜಿಪ್ಸಮ್ ಹಾಕಿದನ್ನ ಈ ಥರ ಬಸಿಗಾಲಿ ಮಾಡ್ಕೊಂಡು ಅದ್ರ ಮುಖಾಂತರ ಹೋಗ್ಬೇಕು. ಅದು ಉಪ್ಪಿನಂಶ ಎಲ್ಲ ಹೊರಗಡೆ ಹೋಗ್ಬೇಕದು, ಅವಾಗ ಮಾತ್ರ ಇದಕ್ಕೆ ಚೆನ್ನಾಗಿದೆ ಆಕತಿ ಡೆವಲಪ್ ಆಗಕ್ಕೆ. ನಾವೇನಿದು ಮಣ್ಣಿಂದು ರಸಸಾರ 6ವರೆಯಿಂದ 7ವರೆ, 6ವರೆಯಿಂದ 7ವರೆ ಒಳಗೆ ಇದ್ರೆ ರಸಸಾರ ಚೆನ್ನಾಗಿರ್ತೈತಿ. ಚೆನ್ನಾಗಿತ್ತ ಅಂದ್ರೆ ಗಿಡ ಚೆನ್ನಾಗಿ ಕಾಣ್ತೈತಿ. ಇದು ಇಲ್ಲ ಅಂದ್ರೆ ಅದಕ್ಕೆ ಕಬ್ಬಿಣದ ಅಂಶ ಕೊರತೆ ಆಗುತ್ತೆ, ಬೋರಾನ್ ಕೊರತೆ ಆಗುತ್ತೆ. ಈ ತರ ಡೆಫಿಷಿಯನ್ಸಿ ಬರ್ತಾವ ಅದಕ್ಕೆ. ಇದ್ರಲ್ಲಿ ಮತ್ತೊಂದು ಏನಪ್ಪ ಬರ್ತೈತೆ ಅಂತಂದ್ರೆ ಕೆಂಪು ಮೂತಿ ಹುಳ ಅಂತಂದು ಹೇಳ್ತಾರೆ. ಕಪ್ಪು ಮೂತಿ ಹುಳ ಅಥವಾ ಕೆಂಪು ಮೂತಿ ಹುಳ ಅಂತ. ಅದೇನ್ ಮಾಡ್ತೈತಪ್ಪ ಅಂದ್ರೆ, ಈಗ ನಾವು ಮರಿ ಗುನ್ನಿ ಕೊಯ್ತಾವಲ್ಲ, ಮರಿ ಗುನ್ನಿ ಕೊಯ್ದಾಗ ಆ ರಸಕ್ಕೆ ಆಕರ್ಷಣೆಯಾಗಿ ಬರ್ತೈತೆ ಅದು ಹೊರಗಡೆಯಿಂದ. ಆ ಬಂದು ಏನ್ ಮಾಡ್ತೈತಿ, ಇಲ್ಲಿ ಬುಡದಲ್ಲಿ ಸೇರ್ಕೊಂತೈತಿ. ಸೇರ್ಕೊಂಡು ಇದ್ರೊಳಗೆ ಚುಚ್ಕೊಂಡು ಆ ಬಡ್ಡೆ ಒಳಗೆ ಹೋಗ್ತೈತಿ. ಬಡ್ಡೆ ಒಳಗೆ ಹೋಗಿ ಅಲ್ಲಿ ಮರಿ ತನ್ನ ಮೊಟ್ಟೆಗಳನ್ನ ಇಡ್ತೈತಿ. ಮೊಟ್ಟೆಗಳನ್ನ ಇಟ್ಟು ಫುಲ್ಲು ಡೆವಲಪ್ ಆಗ್ತದೆ. ಡೆವಲಪ್ ಆಗಿ ಇವು ನಮಗೆ ಹೊರಗಡೆ ಏನು ಕಾಣಿಸೋದೇ ಅಲ್ಲ, ಅದು ಒಳಗಡೆಯಿಂದನೇ ಎಲ್ಲ ಕೆಲಸ ಮಾಡ್ತೈತೆ. ಅದೇ ಮಾಡ್ತೈತಿ, ಹಳದಿ ಕಲರ್ ಆಗ್ತಾವ ಒಂದೊಂದು ಗರಿ, ಹಳದಿ ಕಲರ್ ಆಗಿ ಫುಲ್ ಈ ಗಿಡನೇ ಹೋಗ್ಬಿಡ್ತೈತಿ. ಹೋಗಿ ಆಮೇಲೆ ಏನ್ ಮಾಡ್ತೈತಿ, ಇದು ಸ್ಪ್ರೆಡ್ ಆಗ್ತಂತಾನೆ ಹೋಗ್ತೈತಿ ಒಳಗಡೆ. ಯಾಕಂದ್ರೆ ಅವು ಡೆವಲಪ್ ಆದ ಸಂತತಿಗಳು ಜಾಸ್ತಿ ಆಗ್ತಾ ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹೋಗ್ತೈತಿ. ಅದೇನ್ ಮಾಡ್ತೈತೆ, ಅಲ್ಲಿ ಸಂತತಿನ ಜಾಸ್ತಿ ಬಳಸ್ಕೊಳ್ತಾರೆ. ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಕಂಟ್ರೋಲ್ ಮಾಡೋದು ಅಂತಂದ್ರೆ ಕೆಲವೊಬ್ರು ಕೆಮಿಕಲ್ ಪದ್ಧತಿಯಲ್ಲಿ ಮಾಡ್ತಾರೆ. ಕೆಮಿಕಲ್ ಅಲ್ಲಿ ಏನ್ ಮಾಡ್ತಾರೆ, ಅದು ಜಾಸ್ತಿ ಯಾವಾಗ ಬರೋದಪ್ಪ ಅಂದ್ರೆ ಗೊನೆ ಕೇಳೋವತ್ನೇ ಬರ್ತೈತಿ. ಗೊನೆ ಇದು ಹೊರಗೆ ಆಗ್ತಾ ಇರ್ತತಲ್ಲ, ಆ ಟೈಮ್ನಲ್ಲೇ ಜಾಸ್ತಿ ಬರೋದು. ಅದಕ್ಕೆ ಏನ್ ಮಾಡ್ತಾರೆ, ಕೆಲವೊಬ್ರು ಇಂಜೆಕ್ಷನ್ ಮಾಡ್ತಾರೆ. ಈ ಕೆಲವೊಂದು ಕ್ಲೋರಿಪೆರಿಪಾಸ್, ಕೆಲವೊಂದು ಕೆಮಿಕಲ್ ತಗೊಂಬಂದು ಇಂಜೆಕ್ಷನ್ ನಲ್ಲಿ ನೀರು ಮಿಕ್ಸ್ ಮಾಡಿ ಆ ಬಡ್ಡೆ ಚುಚ್ತಾರೆ. ಚುಚ್ಚೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಹುಳ ಸಾಯ್ತೈತಿ, ಆ ತಕ್ಷಣ ಸಾಯ್ತೈತಿ. ಆದ್ರೆ ಆ ಗೊನೆ ಬಿಡ್ತೈತಲ್ಲ, ಅದನ್ನ ಗ್ರಾಹಕರು ಅದನ್ನ ತಿಂತಾರೆ. ಆ ಕೆಮಿಕಲ್ ಅವ್ರಿಗೆ ಹೋಗ್ತೈತಿ, ಡೈರೆಕ್ಟ್ ವಿಷಾನ ತಿನ್ನಂಗೆ. ವಿಷಾನ ತಿನ್ನಂಗೆ ಆಗ್ತೈತಿ. ಇದರಿಂದನೇ ರೋಗಾಣುಗಳು ಜಾಸ್ತಿ ಆಗ್ತಾ ಇರೋದು, ರೋಗಗಳು ಜಾಸ್ತಿ ಆಗ್ತಿರೋದು. ಓಕೆ, ನೋಡಿ ರೀಸನ್ ಈ ತರ ಇದೆ. ರೈತರು ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಒಂದು ಕಾರಣಕ್ಕೆ. ನೀವು ಇನ್ನೊಬ್ರಿಗೆ ವಿಷವನ್ನು ಉಣಿಸ್ದಂಗೆ. ಸೊ ಹಾಗಾಗಿ ಆದಷ್ಟು ನೀವು ಕೆಮಿಕಲ್ಸ್ ನ ಅವಾಯ್ಡ್ ಮಾಡಿ. ನೀವು ಯಾವ ಪದ್ಧತಿ ಉಪಯೋಗಿಸ್ತೀರಾ? ನಾನು ಯಾವ ಪದ್ಧತಿ ಅಂತಂದ್ರೆ, ಇದಕ್ಕೆ ಸುಡೋಮೋನಸ್ ಅಂತ ಬರ್ತೈತಿ. ಸುಡೋಮೋನಸ್ ಏನ್ ಮಾಡ್ಬೇಕಂತಂದ್ರೆ, ಅದನ್ನೇ ತಗೊಂಬಂದು ಒಂದು 200 ಲೀಟರ್ ಡ್ರಮ್ನಲ್ಲಿ ಹಾಕಿ, ಒಂದು 2 kg ಬೆಲ್ಲ ಹಾಕಿ, ಒಂದು 4 ರಿಂದ 5 ದಿನ
ಬೆಳಗ್ಗೆ ಸಾಯಂಕಾಲ ತಿರ್ಸ್ಕೊಂತ ಇದ್ರೆ ಆ ಜೀವಾಣುಗಳು ಡೆವಲಪ್ ಆಗ್ತವೆ. ಆ ಜೀವಾಣುಗಳನ್ನ ನಾವು ಬುಡ ಸುತ್ತಲಿಗೆ ಹಾಕಿದ್ರೆ ಡ್ರಿಪ್ ಇರೋರು ಡ್ರಿಪ್ ಮುಖಾಂತರನ ಬಿಟ್ರೆ ಅದೇ ಏನ್ ಮಾಡ್ತೈತಿ, ಇಲ್ಲಿ ಬಂದು ಆ ಕೆಂಪು ಮೂತಿ ಹುಳ ಕಪ್ಪು ಮೂತಿ ಹುಳ ಅಂತೀವಲ್ಲ ಅದ್ರ ಮೇಲೆ ಅದು ಬೆಳಿತೈತಿ. ಅದು ಬೆಳೆದು ಫುಲ್ ಅದಕ್ಕೆ ಉಸಿರಾಟ ಆಗ್ಲಿಲ್ಲ ಹಂಗಾಗಿ ಅದ್ರ ಕೆಲಸನೇ ಮಾಡ್ಲಿಲ್ಲ ಹಂಗಾಗಿ ಅದ್ ಸಾಯಿಸ್ತೈತಿ. ಅದು ನ್ಯಾಚುರಲ್ ಪದ್ಧತಿ. ಆಮೇಲೆ ಅದು ಇದೇನಾಗ್ತೈತಿ, ನಾವು ಕೆಲವೊಬ್ರು ಇಂಜೆಕ್ಷನ್ ಮಾಡ್ತಾರೆ, ಅದು ಫುಲ್ ಮಣ್ಣಿನೊಳಗೆ ಸೇರ್ಕೊಂತೈತಿ. ಮಣ್ಣಿನೊಳಗೆ ಸೇರ್ಕೊಂಡು ಅಲ್ಲಿ ಹೋಗಿ ತನ್ನ ಇದನ್ನ ತತ್ತಿಯವನ್ನೆಲ್ಲ ಹಾಕ್ತೈತಿ, ಸಂತತಿ ಅಲ್ಲಿ ಬೆಳೆಸ್ಕೊಂತೈತಿ. ನಾವು ಸುಡೋಮನಸ್ ಹಾಕೋದ್ರಿಂದ ಇದು ಭೂಮಿ ಒಳಗೆ ಸುಡೋಮನಸ್, ಆ ಹುಳ ಏನಾಗ್ತದೆ ಆ ಬ್ಯಾಕ್ಟೀರಿಯಾ ಇಲ್ಲೆಲ್ಲ ಡೆವಲಪ್ ಆಗ್ತೈತಿ. ಆ ಮೊಟ್ಟೆ ಇದ್ರೆ ಮೊಟ್ಟೆನ ಸಾಯಿಸ್ತೈತಿ. ಆಮೇಲೆ ಇಲ್ಲಿ ಕೆಲವೊಂದು ಬೇರೆ ಬೇರೆ ಹುಳ ಇರ್ತಾವಲ್ಲ ಅವನು ಸಾಯಿಸ್ತೈತಿ. ಆಮೇಲೆ ರಸಾಯನ ಕೀಟಗಳನ್ನ ಅಷ್ಟು ಸಾಯಿಸ್ತೈತೆ ಅದು. ಈ ಬಂಚಿ ಟಾಪ್ ರೋಗ ಅಂತ ಹೇಳ್ತಾವಲ್ಲ, ಬಂಚಿ ಟಾಪ್ ರೋಗ ಹೋಗ್ಬೇಕಂದ್ರೆ ಆ ಸುಡೋಮನಸ್ ಹಾಕಿ ರೇಟ್ ದಮ್ ಕಂಟ್ರೋಲ್ ಬರ್ತದೆ. ನೋಡಿ, ಈ ಬ್ಯಾಕ್ಟೀರಿಯಾಗಳಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಕೆಟ್ಟ ಬ್ಯಾಕ್ಟೀರಿಯಾ ಅಂತ 2 ತರ ಇದಾವೆ. ನಾವು ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಸಾಕಿ ಈ ಗಿಡಗಳಿಗೆ ಹಾಕೋದ್ರಿಂದ ಇದರಲ್ಲಿರೋಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಅವು ತಿಂದು ನಿಮಗೆ ಒಳ್ಳೆ ಇಳುವರಿಯನ್ನ ಕೊಡ್ತವೆ. ಈ ರೀತಿಯಾದಂಥ ಪದ್ಧತಿಯನ್ನ ರೈತರು ಅಳವಡಿಸ್ಕೋಬೇಕು. ಹೆಚ್ಚಿನ ಲಾಭವನ್ನು ಗಳಿಸ್ಬೇಕು ಅಂದ್ರೆ ಸಾವಯವ ಕೃಷಿ ಕಡೆಗೆ ಮೊರೆ ಹೋಗ್ಬೇಕು. ಈಗ ನಾನು ಆಗ್ಲಿ ಕಪ್ಪು ಮೂತಿ ಹುಳ ಅಂದಲ್ಲ, ಕಪ್ಪು ಮೂತಿ ಹುಳ ಮೂಲ ಏನ್ ಮಾಡಿದ್ವಿ, ಇದೇ ಫಸ್ಟ್ ಡೆವಲಪ್ಮೆಂಟ್ ಮಾಡೋದು. ಅದು ತಿಂದಾಗ ಈ ತರ ಜೊಲ್ ಹೊರಗಡೆ ಬರ್ತೈತಿ. ಇದು ಬಂದು ಏನ್ ಮಾಡ್ತೈತಿ, ಇಲ್ಲಿ ಸೇರ್ಕೊಂಡೆ ಮರಿಗಳನ್ನ ಹಾಕಿ ಒಳಗೆ ಡೆವಲಪ್ಮೆಂಟ್ ಮಾಡಿ ಈ ಗಿಡಗಳನ್ನ ಬೆಳೆಸೋದು. ಈಗ ಇಲ್ಲಿ ನಮ್ಗೆ ನೋಡಿ ಒಂದು ಸಿಗ್ತಾ ಇಲ್ಲ, ನಾನು ನೋಡ್ತಾನೆ ಇದೀನಿ. ಯಾಕಪ್ಪ ಅಂದ್ರೆ ನಾನು ಸುಡೋಮೋನಸ್ ಬಿಟ್ಟಿದ್ದೀನಿ ಈಗಾಗಲೇ. ಸುಡೋಮೋನಸ್ ಬಿಟ್ಟಿರೋದ್ರಿಂದ ಇದಾಗ್ತಿ ಅದ್ರ ಮೇಲೆ ಡೆವಲಪ್ ಆಗಿ ಅದನ್ನ ಸಾಯಿಸಿದೆ ಅನಿಸುತ್ತೆ ನನಗೆ. ಅದು ಹಂಗಾಗಿ ಇಲ್ಲಿಲ್ಲ, ಒಂದು ಸಿಕ್ತಿಲ್ಲ ನನಗೆ. ನೋಡಿ, ಅವ್ರ ಔಷಧಿ ಹಾಕಿರೋದ್ರಿಂದ ಆಲ್ರೆಡಿ ಆ ಹುಳುಗಳು ಸತ್ತೋಗ್ಬಿಟ್ಟಿದ್ದಾವೆ. ಎಷ್ಟು ಹುಡುಕಿದ್ರು ಅವಾಗಲಿನ ಒಂದು 100 ಗಿಡ ಹುಡುಕಿ ಒಂದು ಗಿಡದಲ್ಲೂ ಆ ಹುಳುಗಳು ಸಿಕ್ತಿಲ್ಲ. ಯಾಕಂದ್ರೆ ನಮ್ಮ ತೋಟದಲ್ಲಿ ಇಲ್ಲ, ಅದು ಇಲ್ಲೇ ಒಂದು ಗಿಡಕ್ಕೆ ಬಂದಿದೆ ಅಷ್ಟೇ. ಇದು ಇನಿಷಿಯಲಿ ಸ್ಟಾರ್ಟ್ ಮಾಡಿದೆ, ಆಲ್ರೆಡಿ ಅವ್ರು ಕೊಟ್ಟಿರೋ ಔಷಧಿಯಿಂದ ಅದು ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ನಾವು ಈ ಜೈವಿಕ ಪದ್ಧತಿಯಲ್ಲಿ ಕೆಲವೊಂದು ಜೀವಾಣುಗಳು ಬಿಟ್ಟಿವಿ ಅಂದ್ವಲ್ಲ, ಅವು ಬಿಟ್ಟಿದ್ರಿಂದ ಎಷ್ಟು ಡೆವಲಪ್ ಆಗಿದೆ ನೋಡಿ. 1 ವರ್ಷ ಆಯ್ತು ಅಡಿಕೆ ಗಿಡ. ಇದು ಕೇವಲ ಬರೀ ಬಾಳೆಗೆ ಅಷ್ಟಲ್ಲ, ಅಡಿಕೆಗೆ ಹೆಲ್ಪ್ ಆಗೈತೆ. ಯಾಕಂದ್ರೆ ಈಗ ನಾವು ಸಗಣಿ ಗೊಬ್ಬರ ಹಾಕಿದ್ವಿ, ಸಗಣಿ ಗೊಬ್ಬರ ಹಾಕಿದ್ರೆ ಅದನ್ನ ತಗೋಬೇಕಲ್ಲ ಗಿಡ. ಆ ಜೀವಾಣುಗಳು ತಿಂದು ಅವುಗಳನ್ನ ಕೆಳಗಡೆ ತಗೊಂಡೋಗ್ತವೆ. ಎರೆಹುಳ ಆಗಲಿ ಅವೆಲ್ಲ ಕೆಳಗಡೆ ತಗೊಂಡೋದ್ರೆ ಆ ಗಿಡಗಳನ್ನ ಇವು ಪೋಷಕಾಂಶ ಹೀರ್ಕೊಂಡು ಬೆಳಿತವೆ. ಅದನ್ನ ಕರಗಿಸ್ಬೇಕಂದ್ರೆ ಆ ಜೀವಾಣುಗಳು ಬೇಕೇ ಬೇಕು. ಅವು ಹೋಗೋದ್ರಿಂದ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ಸಾಲ ನೋಡ್ರಿ, ಈ ಕಡೆ ಫುಲ್ಲು. ಇವಾಗ ಈ ಹುಳುಗಳಿಂದ ಲಾಸ್ ಆಗೋಂಥದ್ದಾಯ್ತು. ಇದು ಬಿಟ್ರೆ ಬೇರೆ ಯಾವ ರೀತಿಯಾಗಿ ರೈತರು ಲಾಸನ್ನ ಅನುಭವಿಸ್ಬೋದು? ಅದೇ ಲಾಸಪ್ಪ ಅಂತಂದ್ರೆ ಅದೇ ರಸಾಯನಗಳು ಕೀಟಗಳು ಬರ್ತವೆ ಒಂದು ಸ್ವಲ್ಪ. ಅವು ವೈರಸ್ ತಗೊಂಬರ್ತಾವೆ. ರಸಾಯನ ಕೀಟ ಈ ಇದರಲ್ಲಿ ವೈರಸ್ ಆತಂದ್ರೆ ಇನ್ನೊಂದು ಗಿಡ ತಗೊಂಡ್ರೆ ಅಲ್ಲಿ ವೈರಸ್ ಹಾಕೈತಿ. ಅದಕ್ಕೂ ಸುಡೋಮೋನಸ್ ಹಾಕ್ಬೋದು ನಾವು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅದನ್ನ ಕೆಮಿಕಲ್ ಯೂಸ್ ಮಾಡಿದ್ರೆ ಒಂದು 25ರಿಂದ 30 ದಿನ ಅಷ್ಟೇ ವರ್ಕ್. ಮತ್ತೆ ತಗೊಂಬರಕ್ ನಾವು ಮತ್ತೆ ಹೊಡಿಬೇಕು. ಈಗ ನೀವು ಸುಡೋಮೋನಸ್ ಅಂದ್ರಲ್ಲ, ಅದು ಲಿಕ್ವಿಡ್ ರೂಪದಲ್ಲಿ ಇರುತ್ತಾ ಅಥವಾ ಪೌಡರ್ ರೂಪದಲ್ಲಿ ಇರುತ್ತಾ? ಅದು ಅಂಗಡಿಯಲ್ಲಿ ಪೌಡರ್ ರೂಪದಲ್ಲಿ ಇರ್ತೈತಿ. ಆ ಪೌಡರ್ ರೂಪದಲ್ಲಿ ನಾವು ತಗೊಂಬಂದು ಇಲ್ಲಿ ಡೆವಲಪ್ ಮಾಡ್ಕೋಬೇಕಾದ್ರೆ ಅದೇ ಡ್ರಮ್ ಅಲ್ಲಿ ಹಾಕಿ ಬೆಲ್ಲ ಅದನ್ನೆಲ್ಲ ಹಾಕಿ ಡೆವಲಪ್ ಮಾಡ್ಕೋಬೇಕು. ಲಿಕ್ವಿಡ್ ರೂಪಕ್ಕೆ ನಾವು ಕನ್ವರ್ಟ್ ಮಾಡಬೇಕು. ನಾನು ಕಿಸಾನ್ ಚಂದ್ ಅವರಿಂದ ತರಿಸಿದ್ದೇನೆ. ಇಲ್ಲಿ ನಮ್ಮ ಬಾಗಲಕೋಟೆ ಬನ್ನೇಹಟ್ಟಿಯಲ್ಲಿ ಒಬ್ಬರು ಇದ್ದಾರೆ ಡೀಲರ್. ಅವರು ನಮ್ಮ ಕರ್ನಾಟಕಕ್ಕೆ ಇರೋದೇ ಅವರು. ಅವ್ರ ಮುಖಾಂತರ ನಾನು ಇಲ್ಲಿ ಕೊರಿಯರ್ ಮುಖಾಂತರ ತರಿಸಿದ್ದೇನೆ. ಆ ಸುಡೋಮೋನಸ್ ಇಲ್ಲಿ ಯಾರ್ಯಾರು ರೈತರಿಗೆ ಬೇಕಾದ್ರೆ ಅದನ್ನ ಫ್ರೀಯಾಗಿ ಕೊಡ್ತೀನಿ ನಾನು. ಅದನ್ನ ಅವ್ರು ತಗೊಂಡೋಗಿ ಅವ್ನು ಡೆವಲಪ್ ಮಾಡ್ಕೊಂಡು ಅವ್ರು ಬಳಸ್ಕೋಬಹುದು. ಅದೇನಪ್ಪ ಅಂದ್ರೆ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಯಾರಂತ ತೋರಿಸಿ ಅಷ್ಟೇ ಕೊಡ್ತೀನಿ ನಾನು. ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದವರಿಗೆ ಸುಡೋಮೋನಸ್ ಔಷಧಿಯನ್ನ ಫ್ರೀ ಆಗಿ ಕೊಡ್ತೇನೆ. ಟ್ರೈಕೋಡರ್ಮ್ ಐತಿ, ವ್ಯಾಮ್ ಐತಿ, OWDC ಐತಿ, NPK ಐತಿ. NPK ಯಾವ ಥರ ಅಂದರೆ ಅದನ್ನ ಹಾಕಿದ್ರೆ ನಾವು ಭೂಮಿಯಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸ್ 3 ಕೊಡ್ತೈತೆ ಅದು. ಈ ನೈಟ್ರೋಜನ್ ವಾತಾವರಣದಲ್ಲಿ 78% ಐತಿ, 78%. ನಾವು ಯೂರೇಜ್ ಚೀಲ ತರದಲ್ಲಿ 46 ಐತಿ. ಈ ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವ, ಇಲ್ಲೇ ವಾತಾವರಣವನ್ನು ಹೀರಿ ಭೂಮಿ ಕೊಡ್ತಾವ. ಅಂಥವು ಎಲ್ಲ ಜೀವಾಣುಗಳು ಇದಾವೆ. NPK ಐತಿ, NPK ಬೇಕಾದ್ರೆ ಕೊಡ್ತೀನಿ. ಟ್ರೈಕೋಡರ್ಮ ಅದು ಹಳದಿ ಕಲರ್ ರೋಗ ಹೋಗಂಥದ್ದು. ಸುಡೋಮೋನಸ್ ಹುಳುಗಳನ್ನ ಸಾಯಿಸ್ತಕ್ಕಂಥದ್ದು. NWDC ಅಂತ ಐತಿ. ಅದನ್ನ ಇದ್ರ ಮೇಲೆ ಸ್ಪ್ರೇ ಮಾಡಿದ್ರೆ ಅದು ಒಂಥರ ಲೇಯರ್ ತರ ಪರೆ ಕಟ್ತೈತಿ ಮೇಲೆ. ಪರೆ ಕಟ್ಟಿ ಅದಕ್ಕೆ ಹುಳುಗಳು ಅಟ್ಯಾಕ್ ಆಗ್ಲಿ ಅಲ್ಲೇ ನೋಡ್ಕೊಂತೈತಿ. ಆ ಥರ. ಆಮೇಲೆ ಅದು ಉಪಯೋಗಿಸೋದ್ರಿಂದ ಈ ಎರೆಹುಳಿಗೆ ಏನು ಹಾನಿ ಆಗಲ್ಲ. ಎರೆಹುಳುಗಳನ್ನು ತೊಂದರೆ ಮಾಡಲ್ಲ. ಇದಕ್ಕೆ ಉಪಕಾರಿ ಕೀಟಗಳು ಏನದ, ಮಿತ್ರ ಕೀಟಗಳು, ಅದಕ್ಕೇನು ತೊಂದರೆ ಮಾಡಲ್ಲ. ಅವಕ್ಕೆ ಅಪಾಯಕಾರಿ ಕೀಟ ಇದಕ್ಕೆ ತೊಂದರೆ ಮಾಡವ ಏನದವ ಅವಕ್ಕಷ್ಟೇ ಅಟ್ಯಾಕ್ ಮಾಡಿ ಸರ್ವನಾಶ ಮಾಡ್ಬೋದು. ಓಕೆ, ನೋಡಿದ್ರಲ್ಲ, ಇಷ್ಟೆಲ್ಲ ಇನ್ಫಾರ್ಮೇಶನ್, ಡೀಟೇಲ್ಡ್ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದೀವಿ. ಸೊ ಹಾಗಾಗಿ ನೀವು ಹೆಚ್ಚಾಗಿ ಈ ರೀತಿಯಾದಂಥ ಸೈಂಟಿಫಿಕ್ ಮೆಥಡ್ಗಳನ್ನ ಉಪಯೋಗಿಸ್ಕೊಂಡು ನೀವು ಬೆಳೆ ಬೆಳೆದ್ರೆ ಯಾವುದೇ ರೀತಿಯಾಗಿ ಲಾಸನ್ನು ಅನುಭವಿಸೋದಿಲ್ಲ. ಈಗ ಕೊನೆಯದಾಗಿ ನೀವು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಏನಪ್ಪ ಅಂತಂದರೆ ಎಲ್ಲರೂ ಬೆಳಿಬೋದು.
ಇನ್ನು ಸಾವಯವದಲ್ಲಿ ಹೆಚ್ಚಾಗಿ ಮಾಡ್ರಿ ಅಂತಂದು ಹೇಳ್ತೀನಿ ನಾನು. ಈ ಕೆಲವೊಂದು ಜೀವಾಣುಗಳು ಬಿಡೋದು ಹೇಳಿದೆ. ಆ ಬಿಡೋದು ಏನಪ್ಪ ಅಂತಂದರೆ ಕೆಲವೊಂದು ಗೊಬ್ಬರಗಳನ್ನ ಹಾಕ್ತೀವಿ, ಸರ್ಕಾರಿ ಗೊಬ್ಬರ ಹಾಕ್ತೀವಿ ಅಂದರೆ 3 ದಿನ ಮುಂಚೆ ಬಿಡಬೇಕು. ಬಿಟ್ಟರೆ ಟ್ರೈಕೋಡರ್ಮಾಲಿ ಸೂಡೋಮೋನಾಸಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳನ್ನ ಬಿಟ್ಟರೆ 3 ದಿನ ಮುಂಚೆ ಬಿಟ್ಟರೆ ಅವು ಮಣ್ಣಿನೊಳಗೆ ಹೋಗಿ ಸೇರ್ಕೊಂತವೆ. ಸೇರ್ಕೊಳ್ಳೋದ್ರಿಂದ ಏನಾಕತಿ ಅವುಗಳಿಗೆ ಹಾನಿ ಆಗಲ್ಲ. ನಾವೀಗ ಗೊಬ್ಬರ ತಂದು ಹಾಕಿದ್ವಿ ಅಂದ್ರೆ ಅವು ಸತ್ತು ಹೋಗ್ತವೆ. ಇಲ್ಲ 3 ದಿನ ಗೊಬ್ಬರ ಹಾಕಿ 3 ದಿನ ಆಗಿ ಮೇಲೆ ಬಿಡಬೇಕು, ಇಲ್ಲ 3 ದಿನ ಮುಂಚೆ ಬಿಡಬೇಕು, ಈ ಥರ. ಆಮೇಲೆ ಸಾವಯವದಲ್ಲೇ ಜಾಸ್ತಿ ಮಾಡಿರಿ ಅಂತ ಹೇಳ್ತೀನಿ. ಕೊಟ್ಟಿಗೊಬ್ಬರಕ್ಕಿಂತ ಬಿಟ್ರೆ ಯಾವ ಗೊಬ್ಬರನೇ ಇಲ್ಲ ಅದಕ್ಕೆ. ಈ ಬಾಳೆ ಬೆಳೆಯೋದ್ರಿಂದ ರೈತರ ಬಾಳು ಬಂಗಾರ ಆಗುತ್ತಾ? ಹಾಂ, ಖಂಡಿತವಾಗಲೂ ಆಗ್ತದೆ ಬಂಗಾರ. ಯಾಕಂದರೆ ಕರೆಕ್ಟಾಗಿ ಹಚ್ಚಿದ್ರಿಂದ ಇದು ಕೊನೆಯವರೆಗೂ ಕರೆಕ್ಟಾಗಿ ತಿಂಗಳಿಗೆ ಏನು ಮಾಡ್ಕೊಂತ ಬರಬೇಕು, ಅವಕ್ಕೆ ಕೊಟ್ಕೊತ ಬಂದು ಕೊಟ್ಟಿಗೆ ಗೊಬ್ಬರ ಬೆಳೆಸ್ಕೊಂಡು ಆಮೇಲೆ ರೋಗಗಳನ್ನ ಕರೆಕ್ಟಾಗಿ ನಿಯಂತ್ರಣ ಮಾಡ್ಕೊಂಡ್ರೆ ಬಂಗಾರ ಆಗೇ ಆಗ್ತೈತಿ. ಓಕೆ. ಈ ಬಾಳೆ ಕೃಷಿಯ ಬಗ್ಗೆ ಇಷ್ಟು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಂತ ನಿಮಗೆ ಧನ್ಯವಾದಗಳು. ನೀವು ಕೂಡ ಈಗ ನಮ್ಮ ಹೊಲದಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಹೋದ್ರೆ ಕೆಲವೊಬ್ಬರಿಗೆ ಇದು ಗೊತ್ತಿರೋದಲ್ಲ ಜೀವಾಣುಗಳ ಬಗ್ಗೆ. ಆ ಜೀವಾಣುಗಳು ಕೆಲವೊಬ್ಬರು ರೈತರಿಗೆ ಮಾಹಿತಿ ಕೊಟ್ಟಂಗಾಯ್ತು. ನೀವು ಎಲ್ಲ ಕಡೆಗೆ ಇದನ್ನ ಹೊರಗಡೆ ತೋರಿಸ್ದಂಗಾಯ್ತು. ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇವತ್ತು ಬಾಳೆ ಬೆಳೆ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ ಅಂತ ತಿಳ್ಕೊಂಡಿದ್ದೀನಿ. ನೀವು ಈ ರೀತಿಯಾದಂತಹ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ನಿಮ್ಮ ಬಾಳ ಕೂಡ ಬಂಗಾರವಾಗುತ್ತೆ. ಇವರು ಕೊಟ್ಟಂತ ಮಾಹಿತಿಯನ್ನು ನೀವು ಸದುಪಯೋಗನ ಪಡಿಸ್ಕೊಳ್ಳಿ, ಒಳ್ಳೆ ಇಳುವರಿನ ಕೂಡ ಪಡಿಬಹುದು. ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.